ನಾವು 21ನೇ ಶತಮಾನದಲ್ಲಿದ್ದೇವೆ. ಇಂದು ಮನುಷ್ಯನ ಮಹತ್ವಾಕಾಂಕ್ಷೆಗಳಿಗೆ ಮಿತಿಯೇ ಇಲ್ಲ. ಓಪನ್ ಹೈಮರ್ನಂತಹ ವಿಜ್ಞಾನಿಗಳು ಜಗತ್ತನ್ನೇ ನಾಶ ಮಾಡುವ ಪರಮಾಣು ಬಾಂಬ್ಗಳನ್ನು ಸೃಷ್ಟಿಸಿದ್ದಾರೆ. ಕೇವಲ ಒಂದು ಬಟನ್ ಒತ್ತಿದರೆ ಇಡೀ ಜಗತ್ತು ಬೂದಿಯಾಗುವಂತಹ ಅಪಾಯಕಾರಿ ಯುಗ ನಮ್ಮದು. ಆದರೆ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪುರಾಣಗಳು ಜಗತ್ತನ್ನೇ ನಾಶ ಮಾಡುವ ಮತ್ತು ಅದೇ ಜಗತ್ತಿಗೆ ಪರಮ ಶಾಂತಿಯನ್ನು ನೀಡುವ ಒಂದು ಅಗಾಧ ಶಕ್ತಿಯ ಬಗ್ಗೆ ಹೇಳಿದ್ದವು. ಆ ಶಕ್ತಿಯೇ ಆದಿಯೋಗಿ ಮಹಾದೇವ. ಇಂದು ನಾವು ಶಿವನ ಬಗ್ಗೆ ಯಾರಿಗೂ ತಿಳಿಯದ ರಹಸ್ಯಗಳನ್ನ ಭೇದಿಸಲಿದ್ದೇವೆ. ಶಿವನ ತಂದೆ ತಾಯಿ ಯಾರು? ಆತನ ಮೈ ಮೇಲೆ ಭಸ್ಮ, ಕೊರಳಲ್ಲಿ ಹಾವು, ತಲೆಯಲ್ಲಿ ಚಂದ್ರ ಏಕೆ ಬಂದವು? ಕೈಲಾಸ ಪರ್ವತದ ನಿಗೂಢತೆಗಳನ್ನ ಮತ್ತು ತಂತ್ರ ಮಂತ್ರಗಳ ಲೋಕದಲ್ಲಿ ಶಿವನ ಉಗ್ರ ರೂಪವಾದ ಮಹಾಕಾಲನ ಅರ್ಥವೇನು? ಬನ್ನಿ, ಇಂದು ಶಿವತತ್ವದ ಆಳಕ್ಕೆ ಇಳಿಯೋಣ. ಮೊದಲನೆಯ ಮತ್ತು ಅತಿ ದೊಡ್ಡ ಪ್ರಶ್ನೆ, ಇದು ಪ್ರತಿಯೊಬ್ಬರಿಗೂ ಕಾಡ್ತಕ್ಕಂಥ ಪ್ರಶ್ನೆ, ಪ್ರತಿಯೊಬ್ಬರು ಮೈಂಡಲ್ಲೂ ಬಂದಿರುವಂತ ಪ್ರಶ್ನೆ. ಏನು ಆ ಪ್ರಶ್ನೆ? ಬ್ರಹ್ಮಾಂಡದ ಒಡೆಯನಾದ ಶಿವನ ತಂದೆ ತಾಯಿ ಯಾರು ಅಂತ. ನಿಮ್ಗೂ ಪ್ರಶ್ನೆ ಬಂದಿದೆಯಲ್ಲ? ಬಂದಿದ್ರೆ ಎಸ್ ಅಂತ ಕಾಮೆಂಟ್ ಮಾಡಿ. ಶಿವಪುರಾಣದ ಪ್ರಕಾರ ಶಿವನು ಸ್ವಯಂಭೂ, ಅಂದರೆ ಆತನಿಗೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಆತ ತನ್ನಿಂದ ತಾನೇ ಉದ್ಭವಿಸಿದವನು. ಆದರೂ ಪುರಾಣಗಳಲ್ಲಿ ಶಿವನ ಪ್ರಕಟಗೊಳ್ಳುವಿಕೆಯ ಬಗ್ಗೆ ಅತ್ಯಂತ ರೋಚಕವಾದ ಕಥೆಗಳಿವೆ. ಒಮ್ಮೆ ಸೃಷ್ಟಿಕರ್ತ ಬ್ರಹ್ಮ ಮತ್ತು ಪಾಲಕ ವಿಷ್ಣುವಿನ ನಡುವೆ ಬ್ರಹ್ಮಾಂಡದಲ್ಲಿ ಯಾರು ಶ್ರೇಷ್ಠ ಎಂಬ ದೊಡ್ಡ ವಾಗ್ವಾದ ನಡೆಯಿತು. ಆಗ ಅವರ ಮುಂದೆ ಎಲ್ಲಿಂದ ಶುರುವಾಗಿದೆ, ಎಲ್ಲಿಗೆ ಮುಗಿಯುತ್ತದೆ ಎಂದು ತಿಳಿಯಲಾಗದ ಒಂದು ಬೃಹತ್ ಜ್ವಾಲಾಮುಖಿಯಂತಹ ಬೆಳಕಿನ ಸ್ತಂಭ ಪ್ರತ್ಯಕ್ಷವಾಯಿತು. ಬ್ರಹ್ಮನು ಹಂಸದ ರೂಪ ತಾಳಿ ಆ ಕಂಬದ ತುದಿಯನ್ನು ಹುಡುಕಲು ಮೇಲಕ್ಕೆ ಹೋದನು. ವಿಷ್ಣುವು ವರಾಹ ರೂಪ ತಾಳಿ ಕೆಳಕ್ಕೆ ಹೋದರು. ಆದರೆ ಇಬ್ಬರಿಗೂ ಆ ತುದಿ ಸಿಗಲೇ ಇಲ್ಲ. ಆಗ ಆ ಅಗಾಧವಾದ ಬೆಳಕಿನಿಂದ ಶಿವನು ಪ್ರತ್ಯಕ್ಷನಾಗ್ತಾನೆ. ಇದರಿಂದ ಈ ಇಡೀ ಬ್ರಹ್ಮಾಂಡದಲ್ಲಿ ಶಿವನಿಗೆ ಮಿಗಿಲಾದ ಶಕ್ತಿ ಮತ್ತೊಂದಿಲ್ಲ ಎಂಬುದು ಸಾಬೀತಾಗುತ್ತೆ. ಮತ್ತೊಂದು ಕಥೆಯ ಪ್ರಕಾರ ಬ್ರಹ್ಮನು ಒಮ್ಮೆ ಸೃಷ್ಟಿ ಕಾರ್ಯದಲ್ಲಿ ತೊಡಗಿದ್ದಾಗ ಶಿವನ ವರದಿಂದಾಗಿ ಶಿವನು ಬ್ರಹ್ಮನ ಮಡಿಲಲ್ಲಿ ಅಳುತ್ತಿರುವ ಮಗುವಾಗಿ ಜನ್ಮ ತಾಳ್ತಾನೆ. ಆ ಮಗು ನಿರಂತರವಾಗಿ ಅಳುತ್ತಲೇ ಇರುತ್ತದೆ. ಇದನ್ನು ನೋಡಲಾಗದೆ ಬ್ರಹ್ಮನು ಆತನಿಗೆ ರುದ್ರ, ಅಂದ್ರೆ ಅಳುವವನು, ಹೆಸರನ್ನ ಇಡ್ತಾರೆ. ಮಗುವನ್ನು ಸಮಾಧಾನ ಪಡಿಸಲು ಬ್ರಹ್ಮನು ಬರೋಬ್ಬರಿ 108 ಹೆಸರುಗಳನ್ನ ಇಡಬೇಕಾಯಿತು. ಶಿವನ ರೂಪವೇ ಅತ್ಯಂತ ವಿಭಿನ್ನ. ಸ್ಮಶಾನದ ಬೂದಿ, ಹುಲಿಯ ಚರ್ಮ, ಕೊರಳಲ್ಲಿ ಹಾವು, ಇವುಗಳ ಹಿಂದಿನ ಕಥೆಗಳು ನಿಮ್ಮನ್ನು ಬೆರಗುಗೊಳಿಸ್ತವೆ. ಶಿವನನ್ನು ಭಸ್ಮಧಾರಿ ಎನ್ನುತ್ತಾರೆ. ಶಿವಪುರಾಣದ ಪ್ರಕಾರ ಹಿಂದೆ ಪ್ರಣದ್ ಎಂಬ ಮುನಿಯೊಬ್ಬರು ಘೋರ ತಪಸ್ಸು ಮಾಡುತ್ತಿದ್ರು. ಆತ ಎಷ್ಟು ಪವಿತ್ರನಾಗಿದ್ದನೆಂದರೆ ಒಮ್ಮೆ ಆತನ ಬೆರಳು ಕತ್ತರಿಸಿದಾಗ ರಕ್ತದ ಬದಲು ಗಿಡದ ರಸ ಹೊರಬರುತ್ತದೆ. ಇದರಿಂದ ಆತನಿಗೆ ತಾನೇ ಜಗತ್ತಿನಲ್ಲಿ ಅತ್ಯಂತ ಶುದ್ಧ ಎಂಬ ಅಹಂಕಾರ ಬರುತ್ತೆ. ಆಗ ಶಿವನು ಓರ್ವ ವಯಸ್ಸಾದ ಮುದುಕನ ರೂಪದಲ್ಲಿ ಬಂದು ಕೇಳ್ತಾನೆ, ಇದರಲ್ಲಿ ಆಶ್ಚರ್ಯವೇನಿದೆ? ಮರಗಿಡಗಳು ಸುಟ್ಟಾಗ ಬೂದಿಯಾಗುತ್ತವೆ, ಆ ಭಸ್ಮವೇ ಜಗತ್ತಿನ ಅತ್ಯಂತ ಶುದ್ಧತೆ ಎಂದು ಹೇಳಿ ತನ್ನ ಬೆರಳನ್ನು ಕತ್ತರಿಸಿದ. ಆಗ ಅಲ್ಲಿಂದ ರಕ್ತದ ಬದಲು ಭಸ್ಮ ಸುರಿಯಲಾರಂಭಿಸಿತು. ಇದನ್ನು ಕಂಡ ಮುನಿಯ ಅಹಂಕಾರ ನಾಶವಾಯಿತು. ಪ್ರಪಂಚದ ಎಲ್ಲವೂ ಕೊನೆಗೆ ಬೂದಿಯಾಗಲೇಬೇಕು, ಮಣ್ಣಾಗಬೇಕು ಎಂಬ ಸತ್ಯವನ್ನು ಸಾರಲು ಶಿವನು ಭಸ್ಮವನ್ನು ಲೇಪಿಸಿಕೊಳ್ಳುತ್ತಾನೆ. ಶಿವನ ತಲೆಯ ಮೇಲಿನ ಚಂದ್ರನ ಕತೆ ದಕ್ಷ ಪ್ರಜಾಪತಿಗೆ ಸೇರಿದ್ದು. ಚಂದ್ರದೇವನು ದಕ್ಷನ 27 ಪುತ್ರಿಯರನ್ನು ವಿವಾಹವಾಗಿದ್ದನು. ಆದರೆ ಆತ ಕೇವಲ ರೋಹಿಣಿಯ ಮೇಲೆ ಮಾತ್ರ ಹೆಚ್ಚು ಪ್ರೀತಿ ತೋರುತ್ತಿದ್ದನು. ಇದರಿಂದ ಕೋಪಗೊಂಡ ದಕ್ಷನು, ನೀನು ಕಾಯಿಲೆಗೆ ತುತ್ತಾಗಿ 15 ದಿನಗಳಲ್ಲಿ ಸಂಪೂರ್ಣವಾಗಿ ಕರಗಿ ನಾಶವಾಗು ಎಂದು ಶಾಪ ನೀಡ್ತಾನೆ. ಭಯಭೀತನಾದ ಚಂದ್ರನು ಶಿವನನ್ನು ಕುರಿತು ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸ್ತಾನೆ. ಆಗ ಶಿವನು ಪ್ರತ್ಯಕ್ಷನಾಗಿ ಚಂದ್ರನನ್ನು ತನ್ನ ತಲೆಯ ಮೇಲೆ ಧರಿಸಿ, ನೀನು 15 ದಿನ ಕ್ಷೀಣಿಸಿದರೂ ಮುಂದಿನ 15 ದಿನ ಮತ್ತೆ ಬೆಳೆಯುವೆ ಎಂದು ವರ ನೀಡ್ತಾನೆ. ಇನ್ನು ಹುಲಿಯ ಚರ್ಮದ ಕತೆ. ಶಿವನು ಒಮ್ಮೆ ದಿಗಂಬರನಾಗಿ ಒಂದು ಕಾಡಿನಲ್ಲಿ ಸಂಚರಿಸುತ್ತಿದ್ದಾಗ ಅಲ್ಲಿನ ಋಷಿ ಮುನಿಗಳ ಪತ್ನಿಯರು ಆತನತ್ತ ಆಕರ್ಷಿತರಾಗ್ತಾರೆ. ಕೋಪಗೊಂಡ ಮುನಿಗಳು ತಮ್ಮ ಮಂತ್ರಶಕ್ತಿಯಿಂದ ಒಂದು ಘೋರವಾದ ಹುಲಿಯನ್ನು ಸೃಷ್ಟಿಸಿ ಆತನ ಮೇಲೆ ಚೂ ಬಿಡ್ತಾರೆ. ಆದರೆ ಶಿವನು ಆ ಹುಲಿಯನ್ನು ಸುಲಭವಾಗಿ ಸದೆಬಡಿದು
ಅದರ ಚರ್ಮವನ್ನೇ ತನ್ನ ವಸ್ತ್ರವನ್ನಾಗಿ ಧರಿಸಿಕೊಳ್ತಾನೆ. ಇದು ಪ್ರಾಣಿ ಸಹಜವಾದ ಕೋಪ ಮತ್ತು ಆಸೆಗಳ ಮೇಲಿನ ವಿಜಯದ ಸಂಕೇತವಾಗಿದೆ. ಇನ್ನ ಕೊರಳಲ್ಲಿರ್ತಕ್ಕಂಥ ಹಾವಿನ ಕತೆ. ವಾಸುಕಿ ಮತ್ತು ಹಾಲಾಹಲ. ದೇವದಾನವರು ಸಮುದ್ರ ಮಂಥನ ಮಾಡುವಾಗ ಹೊರಬಂದಂತಹ ಇಡೀ ಜಗತ್ತನ್ನೇ ಸುಡುವ ಹಾಲಾಹಲ ವಿಷವನ್ನು ಕುಡಿದ ಶಿವನು ನೀಲಕಂಠನಾಗ್ತಾನೆ. ಆ ಮಂಥನದಲ್ಲಿ ಹಗ್ಗವಾಗಿ ಕೆಲಸ ಮಾಡಿದ್ದ ನಾಗರಾಜ ವಾಸುಕಿಯ ದೇಹವೆಲ್ಲ ರಕ್ತಮಯವಾಗಿದ್ದರೂ ಆತ ತನ್ನ ಭಕ್ತಿಯನ್ನು ಬಿಡಲಿಲ್ಲ. ಆತನ ಭಕ್ತಿಗೆ ಮೆಚ್ಚಿ ಶಿವನು ಆತನನ್ನು ಶಾಶ್ವತವಾಗಿ ತನ್ನ ಕೊರಳಲ್ಲಿ ಹಾರವನ್ನಾಗಿ ಮಾಡಿಕೊಳ್ತಾನೆ. ಶಿವನು ಕೇವಲ ಧ್ಯಾನಿಯಲ್ಲ, ಆತ ಅಪ್ರತಿಮ ಪ್ರೇಮಿ ಕೂಡ. ಸೃಷ್ಟಿಯ ಮೊದಲ ಪ್ರೇಮ ಕತೆ ಶಿವ ಮತ್ತು ಸತೀದೇವಿಯದ್ದು. ಬ್ರಹ್ಮ ಮಾನಸ ಪುತ್ರನಾದ ದಕ್ಷ ಪ್ರಜಾಪತಿಗೆ ಶಿವನೆಂದರೆ ಅತಿಯಾದ ದ್ವೇಷ. ಸ್ಮಶಾನದಲ್ಲಿ ವಾಸ ಮಾಡ್ತಾನೆ, ಮೈ ತುಂಬ ಬೂದಿ ಬಳ್ಕೊಂಡು ಓಡಾಡ್ತಾನೆ ಅಂತ ಹೀನಾಯವಾಗಿ ಕಾಣ್ತಿದ್ದ. ಆದರೆ ಆತನ ಮಗಳಾದ ಸತೀದೇವಿ ಶಿವನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾಳೆ. ಘೋರ ತಪಸ್ಸು ಮಾಡಿ ಆತನನ್ನ ವಿವಾಹವನ್ನು ಆಗ್ತಾಳೆ. ಇವರಿಬ್ಬರ ವಿವಾಹದ ಪವಿತ್ರ ದಿನವನ್ನೇ ನಾವು ಮಹಾಶಿವರಾತ್ರಿ ಎಂದು ಆಚರಿಸೋದು. ಆದರೆ ದಕ್ಷನ ಅಹಂಕಾರ ಸುಮ್ಮನಿರಲಿಲ್ಲ. ಆತ ಒಂದು ಮಹಾಯಜ್ಞವನ್ನು ಆಯೋಜಿಸ್ತಾನೆ. ಆ ಯಜ್ಞಕ್ಕೆ ಎಲ್ಲ ದೇವತೆಗಳನ್ನು ಆಹ್ವಾನ ಮಾಡ್ತಾನೆ. ಆದರೆ ತನ್ನ ಮಗಳು ಮತ್ತು ಅಳಿಯ ಶಿವನನ್ನ ಕರೆದಿರೋದಿಲ್ಲ. ಶಿವ ಬೇಡವೆಂದರೂ ತಂದೆಯ ಮೇಲಿನ ಪ್ರೀತಿಯಿಂದ ಸತೀದೇವಿ ಆ ಯಜ್ಞಕ್ಕೆ ಹೋಗ್ತಾಳೆ. ಅಲ್ಲಿ ದಕ್ಷನು ಎಲ್ಲರ ಮುಂದೆ ಶಿವನನ್ನು ಅತ್ಯಂತ ಕೆಟ್ಟದಾಗಿ ಅವಮಾನಿಸ್ತಾನೆ. ತನ್ನ ಪತಿಗೆ ಆದ ಅವಮಾನವನ್ನು ಸಹಿಸಲಾಗದೆ ಸತೀದೇವಿ ಯಜ್ಞದ ಬೆಂಕಿಗೆ ಹಾರಿ ಆತ್ಮಾಹುತಿ ಮಾಡಿಕೊಳ್ತಾಳೆ. ಈ ಸುದ್ದಿ ತಿಳಿದ ತಕ್ಷಣ ಶಿವಂಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ತನ್ನ ಜಟೆಯಿಂದ ವೀರಭದ್ರನನ್ನು ಸೃಷ್ಟಿ ಮಾಡ್ತಾನೆ. ಅವನ್ನ ಆ ಯಜ್ಞ ನಡೀತಿದ್ದಂಥ ಜಾಗಕ್ಕೆ ಕಳಿಸ್ತಾನೆ. ಆಗ ವೀರಭದ್ರ ಮತ್ತು ದಕ್ಷನ ನಡುವೆ ಭಯಂಕರ ಯುದ್ಧ ಕೂಡ ಆಗುತ್ತೆ. ಆ ಯುದ್ಧದಲ್ಲಿ ವೀರಭದ್ರನು ದಕ್ಷನ ತಲೆಯನ್ನ ಕಡ್ದಾಕ್ತಾನೆ. ಆದರೆ ತನ್ನ ಪ್ರೀತಿಯ ಸತಿಯ ಸುಡುತ್ತಿರುವ ದೇಹವನ್ನು ಎತ್ಕೊಂಡು ಶಿವನು ವಿರಹ ವೇದನೆಯಿಂದ ಬಿಕ್ಕಿ ಬಿಕ್ಕಿ ಅಳ್ತಾನೆ. ಆತನ ಆಕ್ರಂದನ ಇಡೀ ಬ್ರಹ್ಮಾಂಡವನ್ನೇ ನಡುಗಿಸಿತ್ತು. ಶಿವನಿಗೆ ಮರಣವನ್ನು ಗೆಲ್ಲುವ ಶಕ್ತಿ ಇತ್ತಾದರೂ ಸತಿಯ ಇಚ್ಛೆ ಇಲ್ಲದೆ ಆಕೆಯನ್ನು ಮತ್ತೆ ಬದುಕಿಸಲು ಆತ ಮುಂದಾಗಲಿಲ್ಲ. ಶಿವನು ಬರೀ ನಾರ್ಮಲ್ ಮನುಷ್ಯರಿಗೆ ಮಾತ್ರ ಇಷ್ಟ ಆಗೋನಲ್ಲ, ಇವನು ತಂತ್ರವಿದ್ಯೆಗಳನ್ನು ಮಾಡೋರಿಗೂ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ವ್ಯಕ್ತಿ. ಒಂದೆಡೆ ಶಾಂತವಾಗಿ ಧ್ಯಾನ ಮಾಡುವ ಶಿವನಿದ್ದರೆ ಸ್ಮಶಾನಕ್ಕೆ ಕಾಲಿಟ್ಟ ತಕ್ಷಣ ಶಿವ ಅತ್ಯಂತ ಉಗ್ರವಾದ ಭೈರವನ ರೂಪವನ್ನು ತಾಳ್ತಾನೆ. ತಂತ್ರಶಾಸ್ತ್ರದ ಪ್ರಕಾರ ಶಿವ ಮತ್ತು ಭೈರವನ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ. ಕೇವಲ ಶಿವನ ಮಾಯೆ ಮಾತ್ರ ಅವರನ್ನು ಭಿನ್ನವಾಗಿ ಕಾಣುವಂತೆ ಮಾಡುತ್ತದೆ. ಭೈರವನ ಅತಿ ಉನ್ನತ ರೂಪವೇ ಮಹಾಕಾಲ. ಮಹಾಕಾಲ ಅಂದ್ರೆ ಏನು ಗೊತ್ತಾ? ನಿಮ್ಮ ಕಲ್ಪನೆಯ ಕೊನೆಯ ಅಂಚು, ದ ವೆರಿ ಎಡ್ಜ್ ಆಫ್ ಯುವರ್ ಇಮ್ಯಾಜಿನೇಷನ್. ನೀವು ಬ್ರಹ್ಮಾಂಡದ ಕೊನೆಯ ಎಲ್ಲೆಯನ್ನು ತಲುಪಿದಾಗ ಸಿಗುವುದೇ ಮಹಾಕಾಲನ ತತ್ವ. ವಾಮಾಚಾರ ಎಂಬ ಅತ್ಯಂತ ಕಠಿಣವಾದ ತಾಂತ್ರಿಕ ಪೂಜಾ ವಿಧಾನದಲ್ಲಿ ಸಮಾಜ ಯಾವುದನ್ನು ಅಶುದ್ಧ, ಕೆಟ್ಟದು ಎಂದು ಕರೆಯುತ್ತದೆಯೋ, ಉದಾಹರಣೆಗೆ ಮಾಂಸ, ಮದ್ಯ, ಅದನ್ನೇ ದೇವರಿಗೆ ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ. ಇದರ ಹಿಂದಿನ ತತ್ವವೆಂದರೆ ಬೆಳಕಿನಲ್ಲಿ ಮಾತ್ರವಲ್ಲ, ಕತ್ತಲೆಯಲ್ಲೂ ದೇವರಿದ್ದಾನೆ. ಸೃಷ್ಟಿಯ ಪ್ರತಿಯೊಂದು ವಸ್ತುವು ದೈವಿಕವೇ ಎಂಬುದನ್ನು ಅರಿತುಕೊಳ್ಳುವುದು. ಕಾಲಭೈರವನು ಮನುಷ್ಯನಿಗೆ ಸಾವಿನ ಭಯವನ್ನು ಒಡೆದೋಡಿಸಿ ಅತ್ಯುನ್ನತ ಮಟ್ಟದ ವೈರಾಗ್ಯ ಮತ್ತು ನಿರ್ಭಯತೆಯನ್ನು ದಯಪಾಲಿಸುತ್ತಾನೆ. ಬ್ರಹ್ಮಾಂಡದಲ್ಲಿ ಎಷ್ಟೇ ದೊಡ್ಡ ದುಷ್ಟಶಕ್ತಿಗಳಿದ್ದರೂ, ಹಿಟ್ಲರ್ನಂತಹ ಕ್ರೂರಿಗಳಿದ್ದರೂ, ಕೊನೆಗೆ ಎಲ್ಲವೂ ಕಾಲಚಕ್ರದಡಿಯಲ್ಲಿ ಅಂದರೆ ಮಹಾಕಾಲನ ಪಾದದಡಿಯಲ್ಲಿ ಲೀನವಾಗಲೇಬೇಕು. ಕೈಲಾಸ ಪರ್ವತದಲ್ಲಿ ನಿಜವಾಗ್ಲೂ ಶಿವನಿದಾನ ಅಥವಾ ಅದೊಂದು ವದಂತಿನ? ನೋಡೋಣ ಬರ್ರಿ. ಈ ಇಡೀ ಬ್ರಹ್ಮಾಂಡದ ಒಡೆಯ ವಾಸಿಸುವ ಜಾಗ ಎಲ್ಲಿದೆ? ಅದೇ ಭೂಮಿಯ ಮೇಲಿನ ಅತ್ಯಂತ ನಿಗೂಢ ಸ್ಥಳ ಕೈಲಾಸ ಪರ್ವತ, ಮೌಂಟ್ ಕೈಲಾಶ್. ಮೌಂಟ್ ಎವರೆಸ್ಟ್ ಅನ್ನ ಸಾವಿರಾರು ಜನ ಹತ್ತಿಳಿದಿದ್ದಾರೆ, ಇಂದಿಗೂ ಹತ್ತುತ್ತಾ ಇದ್ದಾರೆ, ಇಳಿತಾ ಇದ್ದಾರೆ. ಆದರೆ ಕೈಲಾಸ ಪರ್ವತವನ್ನು ಏರಲು ಇವತ್ತಿಗೂ ಯಾರಿಂದಲೂ ಸಾಧ್ಯವಾಗ್ತಾ ಇಲ್ಲ. ರಷ್ಯಾದ ವಿಜ್ಞಾನಿಗಳು ಮತ್ತು ಚೀನಾದ ಸರ್ಕಾರ ಹೆಲಿಕಾಪ್ಟರ್ಗಳನ್ನು ಬಳಸಿ ಈ ಪರ್ವತವನ್ನು ಏರಲು ಪ್ರಯತ್ನಿಸ್ತಾರೆ. ಆದರೆ ಪರ್ವತದ ಹತ್ತಿರ ಹೋಗುತ್ತಿದ್ದಂತೆ ಹವಾಮಾನ ದಿಢೀರನೆ ಬದಲಾಗುತ್ತೆ.
ವಿಮಾನದ ದಿಕ್ಸೂಚಿಗಳು ಕೆಲಸ ಮಾಡೋದನ್ನು ನಿಲ್ಲಿಸ್ತವೆ ಮತ್ತು ಅವರ ದಾರಿ ತಪ್ಪಿ ವಾಪಸ್ ಬರಬೇಕಾಗುತ್ತದೆ. ಕೈಲಾಸ ಪರ್ವತದ ಬಳಿ ಸಮಯವು ಅತ್ಯಂತ ವೇಗವಾಗಿ ಚಲಿಸುತ್ತಂತೆ. ಅಲ್ಲಿಗೆ ಹೋದವರು ಕೂದಲು ಮತ್ತು ಉಗುರುಗಳು ಸಾಮಾನ್ಯಕ್ಕಿಂತ 2 ಪಟ್ಟು ವೇಗವಾಗಿ ಬೆಳೆಯುತ್ತವೆ ಅಂತ ಹೇಳ್ತಾರೆ. ಇದಲ್ಲದೆ ಸೂರ್ಯ ಮುಳುಗುವಾಗ ಕೈಲಾಸ ಪರ್ವತದ ನೆರಳು ಸ್ವಸ್ತಿಕ್ ಆಕಾರವನ್ನು ಪಡೆದುಕೊಳ್ಳುತ್ತದೆ ಮತ್ತು ಪರ್ವತದ ಮೇಲಿನ ಮಂಜು ಓಂ ಅಹಂಕಾರದಲ್ಲಿ ಕಾಣಿಸಿಕೊಳ್ಳುತ್ತೆ. ನಾಸಾದಂತಹ ಬಾಹ್ಯಾಕಾಶ ಸಂಸ್ಥೆಗಳು ತಮ್ಮ ಸ್ಯಾಟಲೈಟ್ಗಳ ಮೂಲಕ ಕೈಲಾಸ ಪರ್ವತವನ್ನು ವೀಕ್ಷಿಸಿದಾಗ ಅಲ್ಲಿ ಒಂದು ಬೃಹತ್ ಆಕೃತಿಯೊಂದು ಧ್ಯಾನದಲ್ಲಿ ಕುಳಿತಿರುವಂತಹ ನೆರಳು ಗೋಚರಿಸಿತ್ತು ಅಂತ ಹೇಳಲಾಗಿದೆ. ಆಧುನಿಕ ಕ್ವಾಂಟಮ್ ಫಿಸಿಕ್ಸ್ ಹೇಳುವ ವೇವ್ ಫಂಕ್ಷನ್ ಮತ್ತು ಬಿಗ್ ಬ್ಯಾಂಗ್ ಥಿಯರಿ ಸಿದ್ಧಾಂತಗಳು ಶಿವನ ಬ್ರಹ್ಮಾಂಡದ ನೃತ್ಯಕ್ಕೆ ಮತ್ತು ಆತನ ಓಂಕಾರದ ನಾದಕ್ಕೆ ನಿಖರವಾಗಿ ಹೊಂದಿಕೆಯಾಗುತ್ತದಂತೆ. ಶಿವನ 3ನೇ ಕಣ್ಣು ಕೇವಲ ಒಂದು ಆಯುಧವಲ್ಲ, ಅದು ಮನುಷ್ಯನ ಮೆದುಳಿನ ಅತ್ಯುನ್ನತ ಜಾಗೃತಾವಸ್ಥೆಯನ್ನು ಸೂಚಿಸುತ್ತದೆ. ಇಂದಿನ ಆಧುನಿಕ ಯುಗಕ್ಕೆ ಶಿವನ ಸಂದೇಶವೇನು ಹಾಗಾದರೆ? 21ನೇ ಶತಮಾನದಲ್ಲಿ ಶಿವ ನಮಗೆ ಏಕೆ ಪ್ರಸ್ತುತ? ನಾವು ಇಂದು ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಗಲಾಟೆ ಮತ್ತು ಮುಗಿಯದ ಆಸೆಗಳ ಸುಳಿಯಲ್ಲಿ ಸಿಲುಕಿಕೊಂಡು ಒದ್ದಾಡ್ತಾ ಇದ್ದೀವಿ. ಶಿವ ನಮಗೆ ಅತ್ಯಂತ ಸರಳತೆಯಲ್ಲಿ ಸುಖವನ್ನು ಕಂಡುಕೊಳ್ಳುವುದನ್ನು ಕಲಿಸುತ್ತಾನೆ. ಆತನಿಗೆ ಭೋಲೆನಾಥ್ ಎಂದು ಕರೆಯುತ್ತೀವಿ. ಅಂದರೆ ಆತ ದಡ್ಡ ಅಂತ ಅಲ್ಲ, ಬದಲಾಗಿ ಆತ ಸಣ್ಣ ಪುಟ್ಟ ಸರಳವಾದ ವಿಷಯಗಳಲ್ಲಿ ಪರಮಾನಂದವನ್ನು ಅನುಭವಿಸ್ತಾನೆ. ಶಿವ ಕೇವಲ ದೇವರಲ್ಲ, ಆತ ಒಂದು ತತ್ವ. ಆತ ನಮ್ಮ ಕೋಪವನ್ನು ನಿಯಂತ್ರಿಸುವ ಶಾಂತಿ. ಆತ ನಮ್ಮ ಅಹಂಕಾರವನ್ನು ಸುಡುವ ಭಸ್ಮ. ಆತ ನಮ್ಮ ಭಯವನ್ನು ದೂರ ಮಾಡುವ ಕಾಲಭೈರವ. ನೀವು ಜೀವನದಲ್ಲಿ ಎಷ್ಟೇ ಕಷ್ಟಗಳನ್ನು ಎದುರಿಸುತ್ತಿರಲಿ, ನೀವು ದಾರಿ ಕಾಣದೆ ಕತ್ತಲೆಯಲ್ಲಿ ನಿಂತಿರಲಿ, ಶಿವನೊಬ್ಬನೇ ಅಂತಿಮ ಸತ್ಯ. ಹರ್ ಹರ್ ಮಹಾದೇವ್. ಮಹಾದೇವನ ಈ ಅದ್ಭುತ ರಹಸ್ಯಗಳು ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಒಂದು ಲೈಕಿಂದ ನಾವು ಮುಂದಿನ ವಿಡಿಯೋ ಮಾಡೋದಕ್ಕೆ ಎನರ್ಜಿ ಸಿಗುತ್ತೆ. ಜೊತೆಗೆ ನಿಮ್ಮ ಸ್ನೇಹಿತರು, ನಿಮ್ಮ ಕುಟುಂಬದೊಟ್ಟಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಅವರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಇದರಿಂದ ನಮ್ಮ ಈ ಪರಿವಾರ ತುಂಬ ದೊಡ್ಡದಾಗುತ್ತೆ. ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಪರಿವಾರಕ್ಕೆ ಸೇರ್ಪಡೆಯಾಗಿ. ಜೊತೆಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಇದರಿಂದ ನಾವು ನೆಕ್ಸ್ಟ್ ಕಳಿಸ್ತಕ್ಕಂಥ ವಿಡಿಯೋ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಮೊಬೈಲ್ ಬಂದು ಬೆಲ್ ಹೊಡೆಯುತ್ತೆ. ಅವಾಗ ಮೊದಲು ನೀವು ಈ ವಿಡಿಯೋನ ನೋಡ್ಬೋದು. ಶಿವನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ, ಈ ವಿಡಿಯೋದಿಂದ ಶಿವನ ಮೇಲಿನ ಭಕ್ತಿ ನಿಮಗೆ ಹೆಚ್ಚಾಗಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಅಂತ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.